ಹಲೋ ಫ್ರೆಂಡ್ಸ್, ನಮಸ್ಕಾರ. ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ. ಇವತ್ತು ನಾವು ಬೇಲದ ಹಣ್ಣಿನ ಜ್ಯೂಸ್ ಮಾಡೋದನ್ನು ನೋಡೋಣ್ರಿ. ಬೇಲದ ಹಣ್ಣು ಭಾಳ ಹೆಲ್ತಿಗೆ ಭಾಳ ಚಲೋ ನೋಡ್ರಿ. ಇದು ಬೇಲದ ಹಣ್ಣು ನೀವು ಎಲ್ಲರ ಸಿಕ್ಕರೆ ಇದನ್ನ ಈ ರೀತಿ ಜ್ಯೂಸ್ ಆದರೂ ಮಾಡ್ಕೊಂಡು ಕುಡಿಬೋದು. ಇಲ್ಲಾಂದ್ರೆ ಇದನ್ನ ಬೆಲ್ಲದ ಜೊತೆ ಇದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಂಗನೂ ಕೂಡ ತಿನ್ಬೋದು ನೋಡ್ರಿ. ಅಷ್ಟು ಟೇಸ್ಟಿಯಾಗಿರ್ತೈತಿ. ಇದು ದಿನ ಕುಡಿದ್ರೂ ಇದು ಬೇಜಾರಾಗೋದಿಲ್ಲ ನೋಡ್ರಿ, ಅಷ್ಟು ಟೇಸ್ಟಿಯಾಗಿರ್ತೈತಿ. ಇದು ಸ್ವಲ್ಪ ಬೇಲದ ಹಣ್ಣು ಹುಡಿ ಆಗಿರ್ತೈತಲ್ಲ, ಸ್ವಲ್ಪ ಬೆಲ್ಲ ಹೆಚ್ಚಿಗೆ ಹಾಕ್ಕೊಂಡು ಇದನ್ನು ಈ ರೀತಿ ತಿನ್ನೋದ್ರಿಂದ ಹೆಲ್ತಿಗೆ ಭಾಳ ಹೆಲ್ಪ್ ಆಕೈತೆ ನೋಡ್ರಿ. ಇದು ಇವಾಗ ನೋಡ್ರಿ, ಒಂದು ಬೇಲದ ಹಣ್ಣು ತೊಗೊಂಡೆ ನಾನು ಇಲ್ಲಿಗೆ ತೋರಿಸ್ತೇನೆ ನನಗೆ ಯಾವ ರೀತಿ ಐತೆ ಅಂತ. ನಿಮ್ಗೆ ಈ ರೀತಿ ಇರ್ತೈತೆ ನೋಡ್ರಿ. ಬೇಲದ ಹಣ್ಣು ಭಾಳ ಮೇಲುಗಡೆ ಗಟ್ಟಿನೇ ಇರ್ತೈತೆ ನೋಡ್ರಿ. ಇದು ಈಗ ಇದನ್ನ ಕಲ್ಲು ತೊಗೊಂಡು ನಾವು ಹೊಡ್ಕೋಬೇಕಾಕೈತಿ. ಹಂಗೆ ಕೈಯಿಂದ ಹೊಡ್ಯಾಕೆ ಆಗೋದೇ ಇಲ್ಲ ನೋಡ್ರಿ. ಇದು ಈ ರೀತಿ ಬೇಲದ ಹಣ್ಣನ್ನು ಈ ರೀತಿ ಮೊದಲೇಕ ತೊಳ್ಕೊಂಡು ಈ ರೀತಿ ಒಂದು ಕಲ್ಲಿಂದ ಈ ರೀತಿ ಇದನ್ನು 2 ಭಾಗ ಮಾಡ್ಕೋಬೇಕು ನೋಡ್ರಿ. ಮಾಡಿಕೊಂಡು ಒಳಗಡೆ ಇದನ್ನ ಬೀಜ ಭಾಳ ಇರ್ತಾವೆ ರೀ, ಮತ್ತು ಇದು ಭಾಳ ಹುಳಿ ಅಂದ್ರೆ ಭಾಳ ಹುಳಿನೇ ಇರ್ತೈತೆ ನೋಡ್ರಿ. ಇದನ್ನ ಬೆಲ್ಲ ಭಾಳ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡು ತಿಂದ್ರೆ ರುಚಿ ಬರ್ತೈತೆ ನೋಡ್ರಿ. ಇದು ಸ್ವಲ್ಪ ಗಟ್ಟಿನೂ ಭಾಳ ಇರ್ತೈತಲ್ಲ, ಹೀಗಾಗಿ ಇದನ್ನ ಬಿಡಿಸ್ಕೋಬೇಕು, ಸ್ವಲ್ಪ ಕಷ್ಟ ಆಕೈತಿ. ಇದು ಈಗ ನೋಡ್ರಿ, ಈ ರೀತಿ ನಾನು ಕಲ್ಲಿಂದ ಜಜ್ಜಿ ಈ ರೀತಿ 2 ಭಾಗ ಮಾಡ್ಯ ನೋಡ್ರಿ. ಈಗ ನೋಡ್ರಿ, ಒಳಗಡೆ ಬೀಜ ಎಷ್ಟು ಕೊಂಡಾತಾವು. ಈ ರೀತಿ ಬರೀ ಬೀಜನೇ ಇರ್ತಾವೆ. ಬೀಜ ಭಾಳ ತಿನ್ನೋ ಮುಂದೆ ಭಾಳ ಟೇಸ್ಟಿನ ಕೊಡ್ತಾವ್ರಿ ಅವು. ಈಗ ನೋಡ್ರಿ, ಒಂದು 2 ಬೇಲದ ಹಣ್ಣು ತೊಗೊಂಡೆ ನಾನು ಇಲ್ಲಿಗ. ಈಗ ಇದನ್ನ ನೀಟಾಗಿ ಜಾರಿಗೆ ಹಾಕ್ಕೊಂಡ್ಬಿಡ್ತೇನೆ ರೀ ಎಲ್ಲವನ್ನ. ಈಗ ಒಂದು ದೊಡ್ಡ ಜಾರ್ ತೊಗೊಂಡು ನೋಡ್ರಿ, ತೊಗೊಂಡು ಈಗ ಒಂದು ಚಮಚೆಯಿಂದ ಈ ರೀತಿ ಇದನ್ನು ತೊಗೊಂಬಿಡೋಣ್ರಿ. ಎಲ್ಲ ಬೀಜ ಮತ್ತು ಇದೇನು ತಿರುಳು ಇರ್ತೈತಲ್ಲ, ಎಲ್ಲ ತಿರುಳು ಮತ್ತು ಬೀಜ ಸಮೇತನ ಹಾಕ್ಕೋಬೇಕು. ಬೀಜ ಏನು ತೆಗಿಯೋಕೆ ಹೋಗ್ಬಾರ್ದು ರೀ. ಬೀಜ ಒಳಗನ ಇದು ಹೆಲ್ತ್ ಬೆನಿಫಿಟ್ ಭಾಳ ಐತೆ ನೋಡ್ರಿ. ಈಗ ಎಲ್ಲವನ್ನು ಇದೇ ರೀತಿಯ ಚಮಚದಿಂದ ಹಾಕ್ಕೊಂಬಿಡೋಣ್ರಿ ಜಾರಿಗೆ. ಈಗ ನೋಡ್ರಿ, ಎಲ್ಲವನ್ನು ಹಾಕ್ಕೊಂಡು ನಾನು ಬೇಲದನ್ನು ಒಂದು 2 ಬೇಲದ ಹಣ್ಣು ತೊಗೊಂಡು ಇದಕ್ಕೆ ವುಡ್ ಆ್ಯಪಲ್ ಕೂಡ ಅಂತಾರೆ ನೋಡ್ರಿ. ಇದು ಎಲ್ಲರೂ ಸಿಕ್ಕರೆ ಇದೊಂದು ಬಿಡೋಕೆ ಹೋಗ್ಬೇಡ ನೀನು, ಅದು ಟೇಸ್ಟಿಯಾಗಿರ್ತೈತೆ ನೋಡ್ರಿ. ಇವಾಗ ಒಂದು ಏಲಕ್ಕಿ ಹಾಕ್ಕೊಂಡು ಇವಾಗ ಬೆಲ್ಲ ಹಾಕ್ಕೊತೇನೆ ನೋಡ್ರಿ. ಈ ರೀತಿ ಒಂದು ಅರ್ಧ ಬಟ್ಲನ್ನ ಬೆಲ್ಲ ಹಾಕ್ಕೊಂಡು ನಾನೀಗ ಒಂದು 2 ಬೇಲದ ಹಣ್ಣಿಗೆ ಒಂದು ಅರ್ಧ ಬಟ್ಲು ಫುಲ್ಲನ್ನು ಹಾಕ್ಕೊಂಡು ಈಗ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಒಂದು ರೌಂಡು ಮಿಕ್ಸಿ ಮಾಡ್ಕೊಂಬಂದ್ಬಿಡೋಣ. ಆಮೇಲೆ ನಮಗೆ ನೀರು ಎಷ್ಟು ಬೇಕಲ್ಲ ಅಷ್ಟು ನೀರನ್ನು ಹಾಕ್ಕೊತ ಹೋಗ್ಬೋದು ನೋಡ್ರಿ. ಈಗ ನೋಡ್ರಿ, ನೀಟಾಗಿ ಸಣ್ಣಗನ ಇದನ್ನು ಮಿಕ್ಸಿ ಮಾಡ್ಕೊಂಡು ನೋಡ್ರಿ, ಈ ರೀತಿ ಬಂದೈತಿ. ಈಗ ಇಷ್ಟು ಸಣ್ಣಗೆ ಮಾಡ್ಕೋಬೇಕಾಕೈತಿ. ಈಗ ಆಯಿತು. ಇವಾಗ ನಮ್ಗೆ ನೀರು ಎಷ್ಟು ಬೇಕಲ್ಲ ಅಷ್ಟು ನೀರನ್ನು ಸೇರಿಸ್ಕೊತ ಹೋಗ್ಬೇಕು ನೋಡ್ರಿ. ಈಗ ನೋಡ್ರಿ, ಈಗ ನಮ್ಗೆ ಎಷ್ಟು ಲಿಕ್ವಿಡ್ ಬೇಕಲ್ಲ ಅಷ್ಟು ಲಿಕ್ವಿಡನ್ನು ನಾವು ನೀರನ್ನು ಹಾಕಿದ್ನ ಮಿಕ್ಸಿ ಜಾರಿಗೆ ಹಾಕ್ಕೊತ ಇದನ್ನ ಮಿಕ್ಸಿ ಮಾಡ್ಕೊತ ನಾವು ರೆಡಿ ಮಾಡ್ಕೋಬೇಕು ನೋಡ್ರಿ. ಈಗ ನೋಡ್ರಿ, ಈಗ ಸ್ವಲ್ಪ ನೀರು ಹಾಕಿದ್ನ ಮತ್ತು ಇದನ್ನ ಮಿಕ್ಸಿ ಮಾಡ್ಕೊಂಡು ಬಂದುಬಿಡ್ತೀನಿ. ಒಂದು 2 ಸಲ ಇದೇ ರೀತಿನ ಮಾಡ್ಕೋಬೇಕಾಗತ್ತೆ ನೋಡ್ರಿ. ಇವಾಗ ನೀವು ರೆಡಿ ಆಯ್ತು ನೋಡ್ರಿ. ನಿಮಗೆ ಗಟ್ಟಿ ಬೇಕಂದ್ರೆ ಗಟ್ಟಿನೂ ಕುಡಿಬೋದು, ಇನ್ನೂ ಸ್ವಲ್ಪ ಲಿಕ್ವಿಡ್ ಬೇಕಂದ್ರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಕೂಡ ಇದನ್ನ ಕುಡಿಬೋದು ನೋಡ್ರಿ. ಮತ್ತು ಇದಕ್ಕೆ ಹಾಲು ಹಾಕೋಕೆ ಹೋಗ್ಬಾರ್ದು ರೀ. ಇದು ಹಾಲು ಹಾಕಿರ್ ಹೊಡೆದು ಚಾನ್ಸಸ್ ಇರ್ತೈತಿ. ಯಾಕಂದ್ರೆ ಬೇಲದ ಹಣ್ಣು ಹುಡಿ ಇರ್ತೈತಲ್ಲ ರೀ, ಹೀಗಾಗಿ ಹೊಡಿ ಚಾನ್ಸಸ್ ಇರ್ತೈತಿ. ಹಾಲು ಹಾಕೋಕೆ ಹೋಗ್ಬಾರ್ದು. ಬೆಲ್ಲ, ಏಲಕ್ಕಿ ಮತ್ತು ನೀರು ಇಷ್ಟು ಹಾಕ್ಕೊಂಡು ನಾವು ರೆಡಿ ಮಾಡ್ಕೋಬೇಕು ನೋಡ್ರಿ. ಇವಾಗ ರೆಡಿ ಆಯ್ತು ನೋಡ್ರಿ ಬೇಲದ ಹಣ್ಣಿನ ಜ್ಯೂಸು. ಈಗ ಗ್ಲಾಸಿಗೆ ಹಾಕ್ಕೊಂಬಿಡೋಣ. ಈಗ ಬೇಲದ ಹಣ್ಣಿನ ಜ್ಯೂಸು ನಿಮಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಈ ರೀತಿ ಬಂದೈತೆ ನೋಡ್ರಿ ಬೇಲದ ಹಣ್ಣಿನ ಜ್ಯೂಸು. ದಿನಾಲು ಕುಡಿದ್ರೆ ಅಂಕ್ರೂ ಭಾಳ ಸೂಪರಾಗಿ ಇರ್ತೈತಿ ಮತ್ತು ಹೆಲ್ತಿ ಕೂಡ ಭಾಳ ಒಳ್ಳೆಯದನ್ನು ಕೂಡ ಹೌದು. ಇದು ಎಲ್ಲರೂ ಸಿಕ್ಕರೆ ಈ ರೀತಿ ನೀವು ಕೂಡ ಬೇಲದ ಹಣ್ಣು ತೊಗೊಂಬಂದು ಈ ಒಂದು ಬೇಲದ ಹಣ್ಣಿನ ಜ್ಯೂಸು ರೆಡಿ ಮಾಡ್ಕೊಂಡು ಕುಡೀರಿ. ಈ ಒಂದು ರೆಸಿಪಿ ನಿಮ್ಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆಯೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಇನ್ನೊಂದು ಹೊಸ ರೆಸಿಪಿಯಲ್ಲಿ ಬರುತ್ತೇನೆ. ಅದೇ ತನಕ ನಮಸ್ಕಾರ, ಧನ್ಯವಾದ.